ಮೈಕ್ರೋ ಫೈನಾನ್ಸ್ಗಳ ಆಟಾಟೋಪಕ್ಕೆ ಬ್ರೇಕ್ ಹಾಕಬೇಕು ಅಂತ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಎಚ್ಚರಿಕೆ ಕೊಟ್ಟಿದ್ರು. ಯಾರೂ ಕಾಟ ಕೊಡಬಾರದು ಅಂತ ಖಡಕ್ ವಾರ್ನ್ ಮಾಡಿದ್ರು. ಆದರೆ ಸಿಎಂ ತವರೂರಲ್ಲೇ ಫೈನಾನ್ಸ್ ಕಾಟಕ್ಕೆ 2 ಹೆಣ ಬಿದ್ದಿವೆ. ಇವರು ಬಂದು ಸೀಜ್ ಮಾಡಿದ್ರು ಸ್ವಾಮಿ. ನನ್ನ ಮೈದನಿಗೆ 2 ಜಿಲ್ಕೆ ಸೋಂಕಾಗ್ಬಿಡ್ತಾಳೆ. ಕಾಡಿ ಬೇಡಿದ್ರು ಬಿಡ್ತಿಲ್ಲ, ಕಾಲ್ ಹಿಡ್ಕೊಂಡ್ರೂ ಕ್ಯಾರೆ ಅಂತಿಲ್ಲ. ಬೆಳಗಾದ್ರೆ ಬರ್ತಾರೆ, ರಾತ್ರಿ ಆದ್ರೂ ಮನೆ ಮುಂದೆ ಜಾಂಡ ಊರ್ತಾರೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರೇ ಸ್ವತಃ ಎಚ್ಚರಿಕೆ ಸಂದೇಶ ನೀಡಿದ್ರು. ಫೈನಾನ್ಸ್ ಯಮ ಕಿಂಕರರ ಅಟ್ಟಹಾಸ ನಿಲ್ತಿಲ್ಲ. ಸಾಲದ ಹೆಸರಲ್ಲಿ ಕೊಡ್ತಿರೋ ಕಾಟಕ್ಕೆ ಸಾವಿನ ಯಾತ್ರೆಯೇ ಶುರುವಾಗಿದೆ. ಸಿಎಂ ತವರು ಜಿಲ್ಲೆಯಲ್ಲೇ ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಹೆಣ್ಮಗಳೊಬ್ಬಳು ಜೀವವನ್ನೇ ಕಳ್ಕೊಂಡಿದ್ದಾಳೆ. ಸಿಎಂ ತವರಲ್ಲೇ ಫೈನಾನ್ಸ್ ಕಿರುಕುಳಕ್ಕೆ ಬೆತ್ತು ಬಲಿ. 5 ಲಕ್ಷ ಸಾಲ, ಜೀವವನ್ನೇ ಬಿಟ್ಟಳು ಜಯಶೀಲ. ಮೈಕ್ರೋ ಫೈನಾನ್ಸ್ಗೆ ಅಂಕುಶ ಬೀಳೋ ಹಾಗೆ ಕಾಣ್ತಿಲ್ಲ ಬಿಡಿ. ಸರ್ಕಾರಕ್ಕೆ ಡೋಂಟ್ ಕೇರ್ ಅಂತಿದ್ದಾರೆ ಅಂದ್ರೆ ಏನ್ ಹೇಳ್ಬೇಕೇಳಿ. ಈ ಹೆಣ್ಮಗಳ ಹೆಸರು ಜಯಶೀಲ ಅಂತ. ನಂಜನಗೂಡಿನ ಅಂಬಳೆ ಗ್ರಾಮದ ನಿವಾಸಿ. ಹಸು ಸಾಕೋದಕ್ಕೆ ಅಂತ 3 ಫೈನಾನ್ಸ್ನಲ್ಲಿ 5 ಲಕ್ಷ ಸಾಲ ಮಾಡಿ ಹಸುವೊಂದನ್ನ ಖರೀದಿಸಿದ್ರು. ಆ ಹಸುವಿನ ಹಾಲಲ್ಲೇ ಜೀವನ ಸಾಗಿಸ್ತಿದ್ರು. ದುರಂತ ಅಂದ್ರೆ ಸಾಲ ಮಾಡಿ ತಂದಿದ್ದ ಹಸುವೇ ಸಾವನ್ನಪ್ಪಿದೆ. ಹೀಗಾಗಿ ಕಂತು ಕಟ್ಟೋದಕ್ಕಾಗದೆ ಪರದಾಡ್ತಿದ್ರು. ನಿತ್ಯವೂ ಮನೆಗೆ ಬರ್ತಿದ್ದ ಫೈನಾನ್ಸ್ ಸಿಬ್ಬಂದಿ ನಮ್ಮ ಹಣ ಕಟ್ಟದಿದ್ರೆ ಮನೆ ಜಪ್ತಿ ಮಾಡೋದಾಗಿ ಬೆದರಿಕೆ ಹಾಕಿದ್ರು. ಹೀಗಾಗಿ ಮನನೊಂದ ಜಯಶೀಲ ಸಾವಿನ ಮನೆ ಸೇರಿದ್ದಾಳೆ. ಇತ್ತೀಚೆಗೆ ಸಾವನ್ನಪ್ಪಿರುತ್ತದೆ. ಇದೆಲ್ಲ ಮನನೊಂದು ರೈತ ಮಹಿಳೆ ತಮ್ಮ ಮನೆಯೊಂದು ಜಮೀನಿನಲ್ಲಿ ವಿಷಾದ ಮಾತ್ರೆಗಳನ್ನು ತೆಗೆದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರ್ತಾರೆ. ಇದಕ್ಕೆ ಸರ್ಕಾರ ಕೂಡಲೇ ಅವರಿಗೆ ಪರಿಹಾರ ಕೊಡಿಸಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. ಮೈಸೂರು ಜಿಲ್ಲೆಯಲ್ಲಿ ಇವತ್ತು 2 ದುರಂತಗಳು ನಡೆದು ಹೋಗಿವೆ. ಮಲ್ಕುಂಡಿ ಗ್ರಾಮದ ಕೃಷ್ಣಮೂರ್ತಿ ಅನ್ನೋರು 6 ಲಕ್ಷ ತಗೊಂಡಿದ್ರಂತೆ. ಒಂದಿಷ್ಟು ಕಾಲ ಸರಿಯಾಗೇ ಕಂತು ಕಟ್ತಿದ್ರು. ಆದ್ರೆ ಇತ್ತೀಚೆಗೆ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿತ್ತು. ಹೀಗಾಗಿ ಕಂತು ಕಟ್ಟೋದಕ್ಕಾಗಿರಲಿಲ್ಲ. ಹೀಗಾಗಿ ಫೈನಾನ್ಸ್ ಕಿಂಕರರು ಜೀವ ಹಿಂಡೋದಕ್ಕೆ ಶುರು ಮಾಡಿದ್ದಾರೆ. ಊರವರ ಮುಂದೆಲ್ಲ ಮರ್ಯಾದೆ ಹೋಯ್ತು ಅಂತ ಮನನೊಂದ ಕೃಷ್ಣಮೂರ್ತಿ ಸಾವಿನ ನಿರ್ಧಾರ ಮಾಡಿದ್ದಾರೆ. ಈ ಬಗ್ಗೆ ನಿಮ್ಮ ನ್ಯೂಸ್ 18 ನಿರಂತರ ವರದಿ ಪ್ರಸಾರ ಮಾಡ್ತಾ ಇದ್ದಂತೆ 5 ಮೈಕ್ರೋ ಫೈನಾನ್ಸ್ಗಳ ವಿರುದ್ಧ ಕೇಸ್ ದಾಖಲಾಗಿದೆ. ಸಾಲದ ಶೂಲ ಯಾರನ್ನೂ ಬಿಡೋ ಲಕ್ಷಣ ಕಾಣಿಸ್ತಿಲ್ಲ. ದಾವಣಗೆರೆಯ ಹೊನ್ನಾಳಿಯ ದಂಪತಿ ಬರೋಬ್ಬರಿ 38 ಲಕ್ಷ ಮಾಡ್ಕೊಂಡಿದ್ರು. ಗಂಡ ಹೆಂಡತಿ ಇಬ್ರು ಸರ್ಕಾರಿ ಶಾಲೆ ಶಿಕ್ಷಕರಾಗಿದ್ರಿಂದ ಮನೆ ಕಟ್ಟಬೇಕು ಅಂತ ಫೈನಾನ್ಸ್ನಲ್ಲಿ ಲಕ್ಷ ಸಾಲ ಪಡೆದಿದ್ರು. ಯಾವಾಗ ಸಾಲ ಕೊಟ್ಟವರು ಮನೆ ಮುಂದೆ ಬಂದು ಜೀವ ಹಿಂಡೋದಕ್ಕೆ ಶುರು ಮಾಡಿದ್ರು, ಶಿಕ್ಷಕಿ ಪುಷ್ಪಲತಾ ನದಿಗೆ ಹಾರಿ ಪ್ರಾಣ ಬಿಟ್ಟಿದ್ದಾರೆ. 1 ವರ್ಷದಿಂದ ಮನೆ ಸೀಸ್, ಬದುಕು ನರಕ. ಮೈಕ್ರೋ ಫೈನಾನ್ಸ್ ಕಂಪನಿಯ ಕರಾಳ ಕಥೆಗಳು ಒಂದೆರಡಲ್ಲ. ಚಾಮರಾಜನಗರದ ಕಾಮಗೆರೆಯಲ್ಲಿ ವಾಸ ಮಾಡ್ತಿದ್ದ ಈ ಕುಟುಂಬವನ್ನ ಉಟ್ಟ ಬಟ್ಟೆಯಲ್ಲೇ ಹೊರಹಾಕಿದ್ದಾರೆ. ಸ್ವಂತ ಮನೆಯಿದ್ರೂ 1 ವರ್ಷದಿಂದ ಸಂಬಂಧಿಕರ ಮನೆಯಲ್ಲಿ ಕಾಲ ಕಳೆದಿದ್ದಾರೆ. 2017ರಲ್ಲಿ ಖಾಸಗಿ ಫೈನಾನ್ಸ್ನಿಂದ 10 ಲಕ್ಷ ಸಾಲ ಪಡೆದಿದ್ರು. ಈಗಾಗಲೇ 11 ಲಕ್ಷ ಮರುಪಾವತಿ ಸಹ ಮಾಡಿದ್ದಾರೆ. ಆದರೆ ಇನ್ನೂ 14 ಲಕ್ಷ ಕಟ್ಟಬೇಕು ಅಂತ ಮನೆಯನ್ನೇ ಸೀಸ್ ಮಾಡಿದ್ದಾರಂತೆ. ಮೈಕ್ರೋ ಫೈನಾನ್ಸ್ನವರು ಕೊಡ್ತಿರೋ ಕಾಟಕ್ಕೆ ತುಮಕೂರಿನ ದೊಡ್ಡ ಹೊಸಳ್ಳಿ ಜನ ಊರು ಬಿಡೋ ಪರಿಸ್ಥಿತಿ ಬಂದಿದ್ದಾರೆ. ಹಳ್ಳಿ ಜನರ ಮುಗ್ಧತೆಯನ್ನೇ ಬಂಡವಾಳ ಮಾಡಿಕೊಂಡ ಪ್ರತಾಪ್ ಹಾಗೂ ಈತನ ಪತ್ನಿ ರತ್ನಮ್ಮ 35 ಜನರ ಆಧಾರ್ ಕಾರ್ಡ್ ಪಡೆದು 50 ಲಕ್ಷಕ್ಕೂ ಹೆಚ್ಚು ಸಾಲ ಮಾಡಿದ್ದಾರೆ. ಯಾವಾಗ ಕಂತೆ ಹಣ ಕೈಗೆ ಬಂತು, ಗಂಡ ಹೆಂಡತಿ ಎಸ್ಕೇಪ್ ಆಗಿದ್ದಾರೆ. ಈಗ ದಿಕ್ಕು ಕಾಣದಂತಾದ ಬಡಪಾಯಿಗಳು ಸಾಲ ಕಟ್ಟೋದಕ್ಕಾಗದೆ ಪರದಾಡ್ತಿದ್ದಾರೆ. ಫೈನಾನ್ಸ್ ಕಾಟ, ಕೈ ಕಮಲ ಕಿತ್ತಾಟ. ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಈ ವಿಷಯವಾಗಿ ರಾಜಕೀಯ ಜಂಗಿ ಕುಸ್ತಿಯೂ ಜೋರಾಗ್ತಿದೆ. ಈ ಬಗ್ಗೆ ಮಾತನಾಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ರಾಜ್ಯ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ. ಹೀಗಾಗಿ ಫೈನಾನ್ಸ್ನವರನ್ನ ಕಂಟ್ರೋಲ್ ಮಾಡೋದಕ್ಕಾಗ್ತಿಲ್ಲ ಅಂತ ಕಿಡಿಕಾರಿದ್ರು. ಇದಕ್ಕೆ ರಿಯಾಕ್ಟ್ ಮಾಡಿದ ಗೃಹ ಸಚಿವ ಪರಮೇಶ್ವರ್, ಸಾಲದ ಹೆಸರಲ್ಲಿ ಯಾರೇ ಕಿರುಕುಳ ಕೊಟ್ಟರು ದೂರು ಕೊಡಿ ಎಂದಿದ್ದಾರೆ. ಮತ್ತು ಅನ್ರಿಜಿಸ್ಟರ್ಡ್ ಫೈನಾನ್ಸ್ ಕಂಪನಿಗಳು ಭಾಳ ಇದ್ದಾವೆ. NBFCಯಲ್ಲೂ ಅವು ಕವರ್ ಆಗ್ತಾ ಇಲ್ಲ. ಹೀಗಾಗಿ ರಾಜ್ಯ ಸರ್ಕಾರದ ಪ್ರೈಮರಿ ಜವಾಬ್ದಾರಿ ಇದೆ. ಇದನ್ನು ಕಟ್ಟುನಿಟ್ಟಾಗಿ ಕಂಟ್ರೋಲ್ ಮಾಡಬೇಕು. ಮತ್ತು ಇದರಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ. ಅವರಿಗೆ ಲೈಸೆನ್ಸ್ಗಳಿರೋದಿಲ್ಲ. ಅಂತವ್ರು ಯಾರಾದರೂ ಮಾಡಿದ್ರೆ ತಕ್ಷಣ ಹಿಡಿದವ್ರು ಒಳಗಾಗ್ತೀವಿ. ಯಾರಾದರೂ ಕೂಡ ಅನಧಿಕೃತವಾಗಿ ಈ ರೀತಿ ಮೈಕ್ರೋ ಫೈನಾನ್ಸ್ ಮಾಡಿ
ಜನಗಳಿಗೆ ಮೋಸ ಮಾಡಿದ್ರೆ ಅವ್ರನ್ನ ಹಿಡಿದು ಒಳಗಾಕ್ಬೇಕು, ಕೇಸ್ ಮಾಡಬೇಕು ಅಂತೇಳಿ ಈಗಾಗಲೇ ಸೂಚನೆ ಕೊಟ್ಟಿದ್ದೇವೆ. ಒಟ್ನಲ್ಲಿ ಸಿಎಂ ಎಚ್ಚರಿಕೆ ಸಂದೇಶದ ನಂತರವೂ ಮೈಕ್ರೋ ಫೈನಾನ್ಸ್ನವರು ಕಾಟ ಕೊಡೋದು ನಿಲ್ಲಿಸ್ತಾ ಇಲ್ಲ. ಹೀಗಾಗಿ ಈಗಲೇ ಕಟ್ಟುನಿಟ್ಟಿನ ಕಾನೂನು ತಂದ್ರೆ ಸರಿ, ಇಲ್ದಿದ್ರೆ ಇನ್ನಷ್ಟು ಹೆಣ ಬೀಳೋದ್ರಲ್ಲಿ ಅನುಮಾನವಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.